ಸರ್, ಇದು ಬದಲಾವಣೆಗಳು ಖಂಡಿತ ಆಗೋದಿದೆ. ಅದು ಕೆಲವು ಹೇಳಬೇಕು ಅನಿಸುತ್ತೆ, ಹೇಳೋಕ್ಕಾಗಲ್ಲ. ಹೇಳಿದ್ರೆ ಶೂಟೌಟ್ ಆಗುತ್ತೆ. ಏನಂದರೆ ಸರ್, ಈ ಬದಲಾದ ಕಾಲಘಟ್ಟದಲ್ಲಿ ಮೊದಲು ತಾಜ್ ಮಹಲ್ ಮಾಡಿದೆ, ಸಿನಿಮಾ ತಾಜ್ ಮಹಲ್ ಮಾಡಿದೆ ಸರ್. ನಮ್ಮ ವಾಸು ಸರು, ಜಗಣ್ಣ, ನೀವುಗಳು ನೋಡಿದ್ರೆ ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಬರ್ತಿದ್ವಿ, ಹೆಂಗೆ ಖುಷಿಯಾಗಿ ಬರ್ತಿದ್ವಿ. ನೀವುಗಳು ಹಂಗೆ ನಿಂತು ಕಂಟೆಂಟ್ ಬಂದಾಗ ಎದ್ದು ನಿಂತು ಬೆಳೆಸ್ಬಿಟ್ರಿ. ನೀವು ಆರ್ ಚಂದ್ರು ಆದರು, ಕಬ್ಜಾ ಮಾಡೋದು 100 ಕೊಟ್ಟಿದ್ದು ಎಲ್ಲ ನೀವುಗಳು ಸಪೋರ್ಟ್ ಕೊಟ್ರಿ. ಇವತ್ತು ಕಾಲಘಟ್ಟ ಬದಲಾಗಿದೆ. ಸೊ ಈ ಕಾಲಘಟ್ಟದಲ್ಲಿ ಇವತ್ತು ಜಂಜಿ ರಿಪೋರ್ಟರ್ಗಳು ಬಂದಿದ್ದಾರೆ. ಸೊ ಅವರುಗಳು ಕೂಡ ಸ್ವಲ್ಪ ಎಮೋಷನ್ ಇಟ್ಕೊಂಡು ಅವರುಗಳು ಕೂಡ ನಂತರ ಅಥವಾ ರಾಜಮೋಹನ್ ಥರದವ್ರನ್ನ ಅವರು ಬೆಳೆಸ್ಬಿಟ್ರೆ ನೆಕ್ಸ್ಟ್ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ. ಅವರಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ಹೇಳಿದ್ರೆ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ, ಗೊತ್ತಿಲ್ಲ ನನಗೆ. ನಾನು ಯಾವಾಗ ನನ್ನ ಪ್ರೆಸ್ ಮೀಟಲ್ಲಿ ಹೇಳೋಣ ಅಂದ್ಕೊಂಡೆ, ನೀವು ಕೇಳಿಬಿಟ್ರಿ. ಎಲ್ಲರೂ ಸರ್ ಇವತ್ತಿನ ಮೆಂಟಾಲಿಟಿ ಬದಲಾಗಿ ಕನ್ನಡ ಇಂಡಸ್ಟ್ರಿ ಅಂತ ಸಿನಿಮಾ ನೋಡಬೇಕು. ಒಂದು ಶಾರ್ಟ್ ತೆಗೆದು ಒಬ್ಬ ತಾಯಿ ಇರ್ತಾಳಲ್ಲ ಸರ್, ಮಗುನ ಇರ್ತಾಳಲ್ಲ, ತಾಯಿಗೆ ಗೊತ್ತು ಒಂದು ಸಿನಿಮಾ ಹಿಟ್ಟು ಫ್ಲಾಪು ಅನ್ನೋದು ಈಸಿ. ಆದರೆ ಒಂದು ಶಾರ್ಟ್ ತೆಗೆಯೋದಕ್ಕೆ ಆ ಡೈರೆಕ್ಟ್ರು, ಆ ಪ್ರೊಡ್ಯೂಸರು, ಅವ್ರ ಹಿಂದಿನ ಎಫರ್ಟ್ಗಳು, ಮನೆ ಮಠಗಳು, ಇವನು ದಿನಗಳು ಎಲ್ಲ ಹೋಗಿರ್ತದೆ. ಹಂಗಾಗಿ ಇರಲಿ, ಪ್ರೇಕ್ಷಕರು ಅವರು ಕಮೆಂಟ್ ಹಾಕಲಿ, ಅವ್ರದ್ದೇನು ಅಭಿರುಚಿಗಳೆಲ್ಲರೂ ಹೇಳಿ, ನಾನು ತಪ್ಪು ಅಂತ ಹೇಳಲ್ಲ. ಬಟ್ ನಿಮ್ಮ ಕೈಯಲ್ಲೂ ಇದೆ. ಆ ಹಿರಿಯ ಪತ್ರಕರ್ತರು ಹೇಗೆ ನಮ್ಮಗಳನ್ನೆಲ್ಲ ಬೆಳೆಸ್ಕೊಂಬಂದರೋ, ಇವತ್ತು ನಿಮ್ಮಗಳ ಕೈಯಲ್ಲೂ ಇದೆ. ನನ್ನ ಬ್ರದರ್ಸ್, ನೀವು ಎಲ್ಲ ಸಿನಿಮಾಗಳನ್ನು ದಯವಿಟ್ಟು ಎಲ್ಲ ಸಿನಿಮಾಗಳನ್ನು ಬೆಳೆಸಿ. ಕನ್ನಡ ಇಂಡಸ್ಟ್ರಿ ಬೆಳೆದ್ರೆ ನೀವುಗಳು ಬೆಳಿತೀರ, ನಾವುಗಳು ಬೆಳಿತೀವಿ, ಎಲ್ಲರೂ ಜೊತೆಗಿರ್ತೀವಿ. ಸೊ ಕನ್ನಡ ಸಿನಿಮಾನ ಬಿಟ್ಟಿಲ್ಲ. ಅಫ್ಕೋರ್ಸ್ ಒಂದು ಕನ್ನಡ ಸಿನಿಮಾನ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ತೊಗೊಂಡೋಗಿದ್ದೆ ಇವತ್ತಿನ ನಮ್ಮ ಜಂಜಿ ರಿಪೋರ್ಟರ್ಸೇ. ಎಲ್ಲಿವರೆಗೂ ವರ್ಲ್ಡ್ ಗ್ಲೋಬ್ ನೋಡೋ ಥರ ಮಾಡಿದ್ದಾರೆ, ಪಾಪ ಇಲ್ಲ ಅಂತಲ್ಲ. ಸೊ ನಾವುಗಳು ಎಫರ್ಟ್ ಆಗ್ತಿರ್ತೀವಿ, ತಪ್ಪಾದರೆ ಕ್ಷಮಿಸಿ, ಹೇಳಿ, ಪರವಾಗಿಲ್ಲ, ತಿದ್ಕೋತೀವಿ. ಬಟ್ ಕನ್ನಡ ಸಿನಿಮಾನ ಕೈ ಬಿಡಬೇಡಿ. ಯಾವತ್ತೂ ಕನ್ನಡ ಸಿನಿಮಾ ತೊಗೊಂಡೋಗಿ, ಯಾಕೆ ಅಂದರೆ ನಾವು ನಿಮ್ಮ ಜೊತೆಗೇ ಇರ್ತೀವಿ. ಲಕ್ಷ್ಮಿಯವರೇ, ಒಂದೇ ನಮ್ಮಲ್ಲಿ ಶ್ರದ್ಧೆ ಇಟ್ಟು ಸಿನಿಮಾ ಮಾಡಬೇಕು. ಕನ್ನಡ ಪ್ರೇಕ್ಷಕರಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಜಾಸ್ತಿ ಆಗಬೇಕು ನನ್ನ ಪ್ರಕಾರ. ಈಗ ನೋಡಿ, ಟಾಲಿವುಡ್ಡು, ತಮಿಳ್ನಾಡಲ್ಲಿ ಹೆಂಗೆ ಸಿನಿಮಾನ ನೋಡಿ ಪ್ರೋತ್ಸಾಹ ಮಾಡ್ತಾರೋ, ಅದೇ ರೀತಿ ನಮ್ಮ ಕನ್ನಡದ ಪ್ರೇಕ್ಷಕರು ಅವರಲ್ಲೂ ಸ್ವಲ್ಪ ಕನ್ನಡ ಅಭಿಮಾನ ಜಾಸ್ತಿಯಾಗಿ ನಾವು ಶ್ರದ್ಧೆಯಿಂದ ಒಳ್ಳೆ ಸಿನಿಮಾ ಕೊಟ್ಟರೆ ಎಲ್ಲ ಚೇಂಜ್ ಆಗುತ್ತೆ. ಎಲ್ಲಿ ಸರ್ ಅಭಿಮಾನ ಎಲ್ಲಿದೆ ಸರ್? ಈಗ ನೋಡಿ, ಏಕರೂಪ ಟಿಕೆಟ್ ನೀತಿ ಥರ ಮಾಡಬೇಕು ಅಂತ ಸರ್ಕಾರ ಮಾಡುತ್ತೆ. ಅದನ್ನು ಪ್ರಶ್ನಿಸಿ ಮಲ್ಟಿಪ್ಲೆಕ್ಸ್ಗಳ ಜೊತೆನೇ ಕೈ ಜೋಡಿಸಿ ಎಗೈನ್ ಕೋರ್ಟ್ಗೆ ಹೋಗ್ತಾರೆ ನಮ್ಮವರೇನೆ. ಈಗ ನೋಡಿ, 11 ದಿವಸಗಳ ಮೊದಲೇ ಜನನಾಯಕನ ಸಿನಿಮಾ ಕರ್ನಾಟಕದಲ್ಲಿ ಆನ್ಲೈನ್ ಟಿಕೆಟ್ ಬುಕಿಂಗ್ ಬಿಟ್ಟಿದ್ದಾರೆ. 1500, 1200, 1000 ಮೇಲೇ ಇದ್ದಾವೆ ಟಿಕೆಟ್ ಪ್ರೈಸಸ್ಸು. ಸೊ ಹಂಗಿಟ್ಟಾಗ ಯಾರು ಬರ್ತಾರೆ ಸರ್? ಶ್ರೀಸಾಮಾನ್ಯರೆಲ್ಲ ದಿನಗೂಲಿ ಕೆಲಸ ಮಾಡ್ತಕ್ಕಂಥವರೆಲ್ಲ ರೇಟ್ ಆಫ್ ಅಡ್ಮಿಷನ್ ಇಲ್ಲಾಗುತ್ತೆ ನಿಮಗೆ ಅಂತ. ಖಂಡಿತವಾಗಿ ಅದು ಚೇಂಬರಲ್ಲಿ ಒಂದು ಮೀಟಿಂಗ್ ಕೂತಾಗ ಅದ್ರ ಬಗ್ಗೆ ಮಾತಾಡೋಣ. ಇದು ಫಾದರ್ ಬಗ್ಗೆ ಮಾತಾಡೋಣ. ಚೇಂಬರಲ್ಲಿ ಕೂತಾಗ ಖಂಡಿತ ಒಳ್ಳೆ ವಿಷಯನ ಅದನ್ನು ಅಲ್ಲಿ ಮಾತಾಡೋಣ. ಚಂದ್ರ ಸರ್, ಇಲ್ಲಿ ಸರ್, ರಮೇಶ್ ಟಿ.ವಿ. ಸರ್, ನಿಮಗಿರೋ ಅನುಭವದಲ್ಲಿ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಆಗೋದಾ ಅಥವಾ ಮಾಡೋದು ಸರ್? ಸರ್, ಪ್ಯಾನ್ ಇಂಡಿಯಾ ಮಾಡೋದು ಸರ್, ಕೆಲವೊಂದು ಆಗೋದು ಸರ್. ಹೇಗೆ ಸರ್? ಹೇಗೆ? ಫಸ್ಟ್ ನಮಗೊಂದು ಗುರಿ ಇರಬೇಕಲ್ಲ. ಎಲ್ಲಾದರೂ ಹೋಗ್ತೀವಿ ಅಂತಂದಾಗ ಒಂದು ರೂಟ್ ಇರಬೇಕು. ನಾನು ಕನ್ನಡಕ್ಕಷ್ಟೇ ಸಿನಿಮಾ ಮಾಡ್ತಿದ್ದೀನಿ ಅಂದರೆ ಅದೊಂದು ರೂಟು. ಇಲ್ಲ, ಎಲ್ರಿಗೂ ಸಲ್ಲಬೇಕು ಅಂತ ಅಂದ್ಕೊಂಡಾಗ ಅದೊಂದು ರೂಟು. ಸೊ ಪ್ಯಾನ್ ಇಂಡಿಯಾ ನಾವು ಮಾಡಬೇಕು, ಮಾಡದೆ ಏನೂ ಆಗಲ್ಲ. ಕೆಲವೊಂದು ಮಾಡ್ತೀವಿ, ಅದು ಎಲ್ರಿಗೂ ರುಚಿಸ್ಬಿಡುತ್ತೆ, ಅದು ಎಲ್ಲ ಕಡೆ ಹೋಗುತ್ತೆ. ಕೆಲವೊಂದು ಆಗುತ್ತೆ. ಆ್ಯಕ್ಚುಲಿ ಮಾಡಬೇಕು, ಪ್ಯಾನ್ ಇಂಡಿಯಾ ಮಾಡಬೇಕು ಅಂತ. ಪ್ಯಾನ್ ಇಂಡಿಯಾ ಮಾಡಬೇಕು ಸರ್. ಮಾಡದೆ ಹೋದರೆ ಅದು ಹೋಗಲ್ಲ. ಅದು ಸರ್, ಕೆಲವೊಂದು ಪ್ಯಾನ್ ಇಂಡಿಯಾ ಮಾಡಿರೋ ಸಿನಿಮಾಗಳು ವರ್ಕ್ ಆಗಿಲ್ಲಲ್ಲ ಸರ್. ಕೆಲವೊಂದು ಪ್ಯಾನ್ ಇಂಡಿಯಾ, ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ಬಂದು ಸೂಫ್ರಮ್ಸು ಪ್ಯಾನ್ ಇಂಡಿಯಾ ಅಲ್ಲ, ಅದು ಕನ್ನಡಕ್ಕೆ ಅಂತ ಮಾಡಿದ್ದು. ಅದು ತಾನಾಗಿ ಪ್ಯಾನ್ ಇಂಡಿಯಾ ಆಯಿತು. ಪ್ಯಾನ್ ಇಂಡಿಯಾದ ತುಂಬ ಸಿನಿಮಾ ಹಿಟ್ ಆಯಿತು, ಕಮರ್ಷಿಯಲಿ ಹಿಟ್ ಆಯಿತು. ಸೊ ಕೆಲವು ಆ ಥರ ವರ್ಕ್ ಆಗಲ್ಲ ಸರ್. ಮಾಡಿದ ಸಿನಿಮಾಗಳು ವರ್ಕ್ ಆಗಿಲ್ಲ ಸರ್. ಈಗ ನಾನು ದೊಡ್ಡ ಕಬ್ಜಾ ಥರ ದುಡ್ಡು ಹಾಕಿಲ್ಲ. ಫಾದರ್ ಕಂಟೆಂಟ್ ಸಿನಿಮಾ ಪ್ಯಾನ್ ಇಂಡಿಯಾ ಅಂತ ಹೇಳ್ತಿದ್ದೀನಿ. ಪ್ಯಾನ್ ಇಂಡಿಯಾ ಅಂದರೆ ಏನು ಅಂದರೆ, ಫಸ್ಟ್ ಪ್ಯಾನ್ ಇಂಡಿಯಾದಲ್ಲಿ ಬಿಡುಗಡೆ ಆಗೋದು. ಪ್ಯಾನ್ ಇಂಡಿಯಾದಲ್ಲಿ ಬಿಡುಗಡೆ ಆಗೋದನ್ನು ಪ್ಯಾನ್ ಇಂಡಿಯಾ ಅಂತಂದರೆ ಎಲ್ಲ ರಾಜ್ಯಕ್ಕೂ ಸಲ್ಲಬೇಕದು. ಸೊ ನಾನೇನು ಮಾಡಿದ್ದೀನಿ, ಈಗ ನನಗೊಂದು ಟೀಮ್ ಸಿಕ್ಕಿದೆ. ನೀವುಗಳೆಲ್ಲರೂ ದೊಡ್ಡ ಸಿನಿಮಾ ಮಾಡಿದೆ, ಅದರಲ್ಲಿ ನನಗೇನು ಸಿಕ್ತೋ ಬಿಡ್ತು ಅಂತಂದರೆ ಕಾಂಟ್ಯಾಕ್ಟ್ ಸಿಕ್ತು. ಆವಾಗಲೇ ಹೇಳಿದೆ, ಆ ಕನೆಕ್ಷನ್ಸಲ್ಲಿ ನನ್ನ ಸಿನಿಮಾನ ನನ್ನ ಇನ್ವೆಸ್ಟ್ಮೆಂಟ್ ಇಲ್ಲದೆ ರಿಲೀಸ್ ಆಗುತ್ತೆ. ಸೊ ಅದು ಪ್ಯಾನ್ ಇಂಡಿಯಾ ಆಯಿತು. ಅಲ್ಲಿ ಒಂದು ಕನ್ನಡ ಸಿನಿಮಾ ಬಿಡುಗಡೆ ಆಗುತ್ತೆ. ಒಂದು 200 ಥಿಯೇಟ್ರ್ ಹಿಂದಿ, ಒಂದು 200 ಥಿಯೇಟ್ರ್ ಬೇರೆ 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 ಭಾಷೆಯಲ್ಲಿ ಬಿಡುಗಡೆ ಆಗುತ್ತೆ. ಅದಕ್ಕೆ ಚಂದ್ರು RC ಸ್ಟುಡಿಯೋಸಿಂದ ಇನ್ವೆಸ್ಟ್ ಮಾಡಲ್ಲ. RC ಸ್ಟುಡಿಯೋಸ್ ಏನು ಅಂತಂದರೆ ಪ್ರೀವಿಯಸ್ ಇನ್ವೆಸ್ಟ್ ಮಾಡಿರೋ ಗುಡ್ ವಿಲ್ ಇದೆ. ಹಾಗಾಗಿ ಪ್ಯಾನ್ ಇಂಡಿಯಾ ಅಂದರೆ ದೊಡ್ಡ ದುಡ್ಡು ಹಾಕಬೇಕು, ಪ್ಯಾನ್ ಇಂಡಿಯಾ ಅಂತಂದರೆ ಏನೋ ದೊಡ್ಡ ಎಫರ್ಟ್ ಹಾಕಬೇಕು ಅಂತಲ್ಲ. ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು
ಫಸ್ಟೇ ಪ್ಲ್ಯಾನ್ ಮಾಡ್ಕೋಬೇಕು. ಈಗ ನಮ್ಮ ಶ್ರೀಕಾಂತ್ ಸರ್ ಒಂದು ಸಿನಿಮಾ ಮಾಡ್ತಿದ್ದಾರೆ. ನಾನು ಹೇಳಿದೆ ಸರ್ ತೆಲುಗುಗೂ ಮಾಡಿ ಸರ್ ಡಿಸ್ಕಸ್ ಮಾಡಿದ್ವಿ. ಈಗ ದೊಡ್ಡ ಒಂದು ಟೀಮ್ ಜೊತೆ ಕೊಲಾಬರೇಟ್ ಆಗ್ತಿದ್ದಾರೆ ಅವ್ರದ್ದು ಹಲ್ಕಾ ಡಾನ್. ಸೊ ಯಾಕೆ ಹೋಗಬಾರ್ದು? ಅಲ್ಲಿ ಒಬ್ಬ ನಿರ್ಮಾಪಕರಿದ್ದಾರೆ, ಸರ್ ನೀವು ಸಿನಿಮಾ ಕೊಡಿ, ನಾವು ಅದನ್ನು ದೊಡ್ಡದಾಗಿ ತೊಗೊಂಡೋಗಿ, ದೊಡ್ಡ ನಿರ್ಮಾಪಕರು. ಹಾಗಾಗಿ ಪ್ರಯತ್ನಗಳು ಆಗಬೇಕು. ಚಂದ್ರ ಅವರೇ, ಚಂದ್ರು ಇಲ್ಲಿ 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 ಹಾಂ ಕಾಣಿಸ್ತೆ. ಹೇಳಿ ಗುರುಗಳೇ, ನಮಸ್ತೆ. ನಮಸ್ತೆ. ಏನಂದರೆ ಇದು ಕನೆಕ್ಟ್ ಆಗಂಗೆ ಪ್ರಕಾಶ್ ರೈ ಅಂತ ನಟ ಪ್ಯಾನ್ ಇಂಡಿಯಾಗೆ ಪೂರ್ತಿ ಕನೆಕ್ಟ್ ಆಗ್ತಾರೆ. ಅವರು ಇಡೀ ಪ್ಯಾನ್ ಇಂಡಿಯಾ ಪ್ರೆಸೆಂಟ್ ಅಕ್ರಾಸ್ ನೇಷನ್ ಏನಿದೆ ಅದಕ್ಕೆ ಇಡೀ ನೇಷನ್ನಲ್ಲೇ ಅವರು ತಂದೆಯಾಗಿ ಅವರು ಗುರುತಿಸ್ಕೊಂಡವ್ರು ಆಲ್ರೆಡಿ. ನಿಮ್ಮ ಸಿನಿಮಾಕ್ಕೆ ಅದೊಂದು ವರ ಆಗಿದೆ ಅಲ್ವಾ ಸರ್? ಇಲ್ಲ, ವರ ಅನ್ನೋದಕ್ಕಿಂತ ಹೆಚ್ಚಿಗೆ ಪ್ರಕಾಶ್ ರಾಜ್ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ಎಲ್ಲರಿಗೂ ಒಂದು ಆಸೆ ಇರುತ್ತೆ. ನೀವು ಹೇಳಿದಾಗ ಪ್ಯಾನ್ ಇಂಡಿಯಾ ಆರ್ಟಿಸ್ಟ್ ಅವರು. ನಾವು ಫಾದರ್ನ ಎಲ್ಲ ಲ್ಯಾಂಗ್ವೇಜ್ಗೂ ಕೊಡಬೇಕು ಅಂತ ನಾನು ಅನೌನ್ಸ್ ಮಾಡಿದಾಗ, ಅವತ್ತೇ ಹೇಳಿದ್ದೆ, ಸರ್ ಇದು ಎಲ್ಲ ಕಡೆ ನನಗೆ ಟೀಮ್ ಇದೆ. ಈಗ ಆನಂದ್ ಪಂಡಿತ್ ಸರ್ ಇದ್ದಾರೆ, ನಿಮ್ಗೆ ಅವತ್ತೇ ಅನೌನ್ಸ್ ಮಾಡಿದೆ. ಅಲಂಕಾರ್ ಪಾಂಡ್ಯನ್ ಇದ್ದಾರೆ. ಇವರೆಲ್ಲ ಇದ್ದಾಗ ನನ್ನ ಜೊತೆ ಒಂದು ಬಳಗ ಇದೆ, ಅವ್ರಿಗೆ ನಾನು ಸಿನಿಮಾ ಕೊಡ್ತೀನಿ ಅಂತ ಅವತ್ತೇ ಕಮಿಟ್ ಮಾಡಿದ್ದೀನಿ. ಸೊ ಅದಕ್ಕೆ ಪ್ರಕಾಶ್ ರಾಜ್ ಸರ್ ತೊಗೊಂಡ್ರೆ ಎಲ್ಲ ಲ್ಯಾಂಗ್ವೇಜ್ಗೂ ಆಗುತ್ತೆ ಅಂತೇಳಿನೇ ಪ್ಯಾನ್ ಇಂಡಿಯಾಗೋಸ್ಕರನೇ ಅವ್ರನ್ನ ತೊಗೊಂಡ್ವಿ ಸರ್. ಸರ್ ಇವಾಗ ಇದು ಇಲ್ಲಿ ಸರ್, ಅದು ನೀವು ಮಾಡಿದ್ದು ಇವಾಗ ಏನು ತೋರಿಸಿದ್ರೆ ಅದು AI ಇದೆ ಸರ್. ಯಾಕೆ AI ವಿಡಿಯೋಸ್ ಮಾಡಿದ್ರಲ್ಲ? ಅದೇ ಹೇಳಿ ಸರ್, ಎಷ್ಟೋ ಜನಕ್ಕೆ AI-ಗೂ ಇಂಟಿಗ್ರೇಷನ್ಗೂ VFX-ಗೂ ತುಂಬ ಜನ ಕನ್ಫ್ಯೂಷನಲ್ಲಿದ್ದಾರೆ. ನಾನೇನು ಒಂದೂವರೆ ವರ್ಷ ಕಲಿತೆ ಅಂತ ಹೇಳಿದ್ನಲ್ಲ ಸರ್, ನನ್ನ ನೆಕ್ಸ್ಟ್ ಸಿನಿಮಾಗೆ. ಸರ್ AI ಅಂದರೆ ನಿಮ್ಗೆ ಗೊತ್ತು, ನೀವು ತುಂಬ ಯೂಸ್ ಮಾಡ್ತಿರ್ತೀರ. ನಿಮಗೊಂದು 5-6 ಸೆಕೆಂಡ್ ಫುಟೇಜ್ ಸಿಗುತ್ತೆ. ಪಾಪ ದೊಡ್ಡ ಸಿನಿಮಾ ಮಾಡ್ತಾರೆ, ಒಂದು ಇಡೀ ಸಿನಿಮಾನ AI ಮಾಡೋಕ್ಕಾಗಲ್ಲ. ಆಗಲ್ಲ. ಅದನ್ನು VFX-ಏ ಮಾಡಬೇಕು. ಒಂದು ನಾವು ಚಾಟ್ GPT-ಯಲ್ಲೋ ಅಥವಾ ಯಾವುದ್ರಲ್ಲೋ ಒಂದು ಆ್ಯಪ್ಗೆ ಹೋಗ್ಬಿಟ್ಟು ಒಂದು 2-3 ಶಾರ್ಟ್ ತೊಗೋಬೋದು ಅಷ್ಟೇ. ಸೊ ಇಡೀ ಸಿನಿಮಾ ಮಾಡಬೇಕು ಅಂತಂದರೆ ಅದಕ್ಕೆ ಆದ ಟೆಕ್ನಿಕಲ್ ಯೂಸ್ ಮಾಡಬೇಕು. ಈಗ ನಾನು ನೋಡಿದ್ದು, ನೀವು AI ಅಂದ್ಕೊಂಡ್ರಿ, AI-ನ ಇಂಟಿಗ್ರೇಟ್ ಮಾಡಿ ರಿಯಲ್ ಫುಟೇಜ್ ಇಟ್ಟು ಅದು ನಾನು ಮಾಡಿರೋದು. ನಾನು ಇಲ್ಲದೇ ನಿಮ್ಗೆ ಅಷ್ಟು ಲೆಂತ್ ಬರಲ್ಲ, ಅಷ್ಟು ಅಕ್ಯುರೇಟ್ ಬರಲ್ಲ. ಅದು ಇಂಟಿಗ್ರೇಟ್ ಮಾಡಿದ್ದೀನಿ ಸರ್. ಸರ್ RC ಸ್ಟುಡಿಯೋಸಲ್ಲಿ ಈ ಕತೆ ರಾಜಮೋಹನ್ ಹೇಳೋಕ್ಕಿಂತ ಮುಂಚೆ ಬೇರೆಯವ್ರು ಹೇಳಿದ್ರ, ಅಥವಾ ನೀವು ಅವ್ರಿಗೆ ಕೊಡೋದಕ್ಕೆ ಏನೋ ಹುಕ್ ಲೈನ್ ಬೇಕು ಸರ್? ಈಗ ತಂದೆ ಸಂಬಂಧಪಟ್ಟ ಸಿನಿಮಾಗಳು, ತಾಯಿ ಪ್ರೀತಿ ಸಂಬಂಧಪಟ್ಟ ಸಿನಿಮಾಗಳು ಸಾಕಷ್ಟು ಬಂದಿರುತ್ತೆ. ಇದರಲ್ಲಿ ಏನೋ ಒಂದು ಹುಕ್ ಇರಬೇಕು, ಒಂದು ಎಮೋಷನ್ ಆಗುವಂಥ ಒಂದು ಪರ್ಟಿಕ್ಯುಲರ್ ಒಂದು ಇಂಪಾರ್ಟೆಂಟ್ ಇದ್ದಾಗ ಮಾತ್ರ ಕನೆಕ್ಟ್ ಆಗುತ್ತೆ. ಸೊ ಆ ಥರದ್ದು ಏನು ಅವ್ರಿಗೆ ಅವಕಾಶ ಕೊಡೋದಕ್ಕೆ ಮೇಯ್ನ್ ರೀಸನ್ ಸರ್? ಇದು ನಾನು ಅವ್ರಿಗೆ ಕೊಟ್ಟ ಅವಕಾಶ ಅಲ್ಲ, ಅವರು ನನಗೆ ಕೊಟ್ಟ ಅವಕಾಶ. ಒಂದು ಒಳ್ಳೆ ಕತೆ ತೊಗೊಂಬಂದ್ರಲ್ಲ, ಎಷ್ಟೊಂದು ಕತೆ ಕೇಳ್ತೀವಿ, ಅವ್ರು ಯಾರೋ ಗೊತ್ತಿಲ್ಲದೆ ಇರೋಬ್ರು ಬಂದು ಕತೆ ಹೇಳಿದ್ದು ನನಗೆ ಹಾರ್ಟ್ ಕನೆಕ್ಟ್ ಆಗಿಬಿಡ್ತು. ಸೊ ಇಲ್ಲಿ ಯಾವುದೇ ಭಾಷೆ ಇಲ್ಲ, ಯಾರೋ ಮನುಷ್ಯ ಇಲ್ಲ, ಕತೆ ಕನೆಕ್ಟ್ ಆಗಬೇಕು ಫಸ್ಟು. ಆ ಕತೆ ಕನೆಕ್ಟ್ ಆದಾಗ ನಾನು ಇದು ಮಾಡೋಣ, ಎಫರ್ಟ್ ಹಾಕೋಣ, ಇದಕ್ಕೆ ಇನ್ವೆಸ್ಟ್ ಮಾಡೋಣ ಅಂತ ಅನ್ನಿಸ್ತು. ಈಗ ಒಂದು ಈ ಪೋಸ್ಟರ್ಸನ್ನು ಏನಿದೆ ವಿಡಿಯೋನ ನಿಮ್ಮ ತಂದೆ ಲಾಂಚ್ ಮಾಡಿಕೊಟ್ರು. ತಂದೆ ಮಗನ ಒಂದು ಕತೆ ಅಂತ ಹೇಳ್ತಾ ಇದ್ದೀರಾ. ಸೊ ನಿಮ್ಮ ತಂದೆಗೆ ಕತೆನ ತೋರಿಸಿದ್ದೀರಾ, ಅವ್ರು ಏನಾದರೂ ಅಂದ್ರ? ನಮ್ಮ ತಂದೆ ಇಲ್ಲೇ ಇದ್ದಾರೆ. ಅವ್ರಿಗೆ ಆ್ಯಕ್ಚುಲಿ ನಮ್ಮ ತಂದೆಗೆ ಈ ಸಿನಿಮಾ ಡೆಡಿಕೇಟ್ ಇದು. ಫಸ್ಟು ನನ್ನ ಎಡಿಟಿಂಗ್ ರೂಮಲ್ಲಿ ನಮ್ಮ ತಂದೆಗೆ ಕರ್ಕೊಂಬಂದು ತೋರಿಸ್ದೆ. ಫಸ್ಟ್ ಈ ಪಿಕ್ಚರ್ ರಿಲೀಸ್ ಮಾಡಪ್ಪ, ನೀನು ಫಸ್ಟ್ ಮಾಡೋದು, ನಿನಗೆಲ್ಲ ಇದು ಸರಿ ಹೋಗ್ಬಿಡ್ತದೆ, ತಂದೆ ಆಶೀರ್ವಾದ ಇರುತ್ತಲ್ವ, ನೀನು ತುಂಬ ಒಳ್ಳೆ ದುಡ್ಡು ಬಂದುಬಿಡ್ತದೆ, ಇದು ಹಿಂಗಿರ್ಬೇಕು ನಿನ್ನ ಪಿಕ್ಚರ್ಗಳು, ಹಿಂಗೆ ನಿನ್ನ ಪಿಕ್ಚರ್ಗಳು ಇಷ್ಟಪಡೋದು. ನಮ್ಮ ತಂದೆ ಸಿನಿಮಾ ನೋಡಿ ಫಸ್ಟ್ ಹೇಳಿದ್ದು, ಈ ಥರ ಇರಬೇಕಂತೆ. ಫಾದರ್ ನೋಡ್ಬಿಟ್ಟು ನಿನ್ನ ಪಿಕ್ಚರ್ಗಳು ಹಿಂಗಿರ್ಬೇಕಪ್ಪ ಅಂದರು. ಸೊ ನಮ್ಮ ತಂದೆ ಬ್ಲೆಸ್ಸಿಂಗ್ಸ್ ಫಸ್ಟ್ ಸಿಕ್ಕಿದೆ. ಕೃಷ್ಣ ಸರ್, ನನ್ನ ಪ್ರಶ್ನೆ ನಿಮಗೆ ಇಲ್ಲಿ ಸರ್ ಇಲ್ಲಿ